ಮೀನ ರಾಶಿ ಜುಲೈ 2026 ತಿಂಗಳ ನಿಮ್ಮ ವೈದಿಕ ಮಾಸಿಕ ಭವಿಷ್ಯ. ಇದು ನಿಮ್ಮ ಅತ್ಯಂತ ಮಹತ್ವದ ಶನಿ ತಿಂಗಳು. ಶನಿ ನಿಮ್ಮ ಸ್ವಂತ ರಾಶಿಯಲ್ಲಿ ಸಾಡೆ ಸಾತಿಯ ಅತ್ಯುನ್ನತ ಶಿಖರದಲ್ಲಿ ಜನ್ಮ ಶನಿ ಹಂತ ಕುಳಿತಿದೆ. ಪುನರ್ರಚನೆ, ಜವಾಬ್ದಾರಿ ಮತ್ತು ನಿಧಾನ ಆದರೆ ಆಳವಾದ ಬೆಳವಣಿಗೆಯ ಸುದೀರ್ಘ ಗಂಭೀರ ಅಧ್ಯಾಯದ ಹೃದಯ. ನೀವು ಒಂದು ಭಾರ, ಒಂದು ಆಯಾಸ ಮತ್ತು ಮೂಲಭೂತ ಅಂಶಗಳಿಗೆ ಇಳಿಸಿಕೊಳ್ಳುವುದನ್ನು ಅನುಭವಿಸಬಹುದು, ಆದರೆ ಅದರಡಿಯಲ್ಲಿ ನಿಜವಾದ ಪ್ರಬುದ್ಧತೆ ರೂಪುಗೊಳ್ಳುತ್ತಿದೆ. ನಿಮಗೆ ಬೆಂಬಲವಿಲ್ಲದೇ ಇಲ್ಲ. ಮಹಾಶುಭಗ್ರಹ ಗುರು ನಿಮ್ಮ ಸೃಜನಶೀಲತೆ, ಮಕ್ಕಳು ಮತ್ತು ಬುದ್ಧಿಯ ಮನೆಯನ್ನು ಆಶೀರ್ವದಿಸುತ್ತದೆ. ಕುಜ ನಿಮ್ಮ ಪ್ರಯತ್ನಗಳಿಗೆ ಮತ್ತು ನಿಮ್ಮ ಧ್ವನಿಗೆ ಧೈರ್ಯ ನೀಡುತ್ತದೆ, ಮತ್ತು ನಿಮ್ಮ 6ನೇ ಮನೆಯಲ್ಲಿನ ಒಂದು ದೂರವಾಗಿಸುವ ಪ್ರಭಾವ ಅಡೆತಡೆಗಳು, ಸಾಲಗಳು ಮತ್ತು ಕಾಯಿಲೆಯನ್ನು ಮೀರಲು ನಿಮಗೆ ಸಹಾಯ ಮಾಡುತ್ತದೆ. 12ನೇ ಮನೆಯ ಒಂದು ರಾಹು-ಕೇತು ಬಿಂದು ಖರ್ಚುಗಳನ್ನು ಹೆಚ್ಚಿಸಿ ವಿಶ್ರಾಂತಿಯನ್ನು ಕೇಳುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಜುಲೈ ತಾಳ್ಮೆ, ಸರಳತೆ ಮತ್ತು ಮೃದುವಾದ ಸ್ವ-ಆರೈಕೆಯನ್ನು ಕೇಳುತ್ತದೆ ಮತ್ತು ಪ್ರತಿಯಾಗಿ ಶಾಶ್ವತ ಶಕ್ತಿಯನ್ನು ನೀಡುತ್ತದೆ. ವೃತ್ತಿ ಮತ್ತು ಕೆಲಸ, ಭಾರ ಮತ್ತು ನಿಧಾನಗತಿ, ಹೊರೆ ಹೆಚ್ಚಿದ್ದು, ಪ್ರಯತ್ನಕ್ಕೆ ಸಿಗಬೇಕಾದ ಗುರುತಿಸುವಿಕೆ ಕಡಿಮೆ. ಆದ್ದರಿಂದ ಸ್ಥಿರವಾಗಿ ಕೆಲಸ ಸಲ್ಲಿಸಿ. ತ್ವರಿತ ಗೆಲುವುಗಳನ್ನು ನಿರೀಕ್ಷಿಸಬೇಡಿ ಮತ್ತು ಹೊತ್ತುಕೊಳ್ಳಲಾಗದಷ್ಟನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ನಿಮ್ಮ ಸ್ವಂತ ಉಪಕ್ರಮ ಮತ್ತು ಸಂವಹನ. 3ನೇ ಮನೆಯಲ್ಲಿ ಕುಜ, ಎಲ್ಲಿ ಪ್ರಗತಿ ಹೆಚ್ಚು ಸಾಧ್ಯವೋ ಅದು ಹಣಕಾಸು ಮತ್ತು ಸಂಪತ್ತು. ಎಚ್ಚರಿಕೆ ಮತ್ತು ಬಿಗಿಯಾದ ಬಜೆಟ್ನ ತಿಂಗಳು. ಖರ್ಚುಗಳು ಹೆಚ್ಚಾಗಿ, ಅನಿರೀಕ್ಷಿತ ವೆಚ್ಚಗಳು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಹೊಸ ಸಾಲ ಮತ್ತು ದೊಡ್ಡ ಖರೀದಿಗಳನ್ನು ತಪ್ಪಿಸಿ. ಒಳ್ಳೆಯ ಅಂಶ, ಹಳೆಯ ಬಾಕಿಗಳನ್ನು ತೀರಿಸಲು ಮತ್ತು ನಿಮ್ಮ ಆರ್ಥಿಕ ಜೀವನವನ್ನು ಸರಳಗೊಳಿಸಲು ಇದು ಒಳ್ಳೆಯ ಅವಧಿ. ಸಂಬಂಧಗಳು ಮತ್ತು ಕುಟುಂಬ. ಈ ತಿಂಗಳು ಪ್ರೀತಿ ಮತ್ತು ಪಾಲುದಾರಿಕೆಗೆ ಸ್ವಲ್ಪ ಪ್ರಯತ್ನ ಬೇಕಾಗುತ್ತದೆ, ನಿಭಾಯಿಸಬೇಕಾದ ಸ್ವಲ್ಪ ಘರ್ಷಣೆಯೊಂದಿಗೆ. ಹೆಮ್ಮೆಗಿಂತ ತಾಳ್ಮೆಯಿಂದ ಮುನ್ನಡೆಯಿರಿ. ಕುಟುಂಬ ಜೀವನ ಹೆಚ್ಚು ಸ್ಥಿರವಾಗಿರುತ್ತದೆ. ನೀವು ಒತ್ತಡದಲ್ಲಿರುವಾಗ ಪ್ರಾಮಾಣಿಕ, ನಾಟಕರಹಿತ ಸಂವಹನ ಬಾಂಧವ್ಯಗಳನ್ನು ಬೆಚ್ಚಗಿಡುತ್ತದೆ. ಆರೋಗ್ಯ ಮತ್ತು ಶಕ್ತಿ ಪ್ರಮುಖ ಆದ್ಯತೆ. ಶಿಖರದ ಶನಿ ಹಂತ ಆಯಾಸ, ಕಡಿಮೆಯಾದ ರೋಗನಿರೋಧಕ ಶಕ್ತಿ ಮತ್ತು ಯಾವುದೇ ದೀರ್ಘಕಾಲದ ಸಮಸ್ಯೆಯ ಉಲ್ಬಣವನ್ನು ತರಬಹುದು. ಆದ್ದರಿಂದ ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯಿರಿ. ನಿಯಮಿತ ದಿನಚರಿಯನ್ನಿಡಿ ಮತ್ತು ಬಳಲಿಕೆಯ ಮೂಲಕ ತಳ್ಳಿಕೊಂಡು ಹೋಗಬೇಡಿ. ಈಗ ನಿಮ್ಮ ಬಗ್ಗೆ ಕಾಳಜಿ ವಹಿಸುವುದು ನಿಜವಾಗಿಯೂ ನಿಮ್ಮ ಚೇತರಿಕೆ ಮತ್ತು ಬೆಳವಣಿಗೆಯನ್ನು ವೇಗಗೊಳಿಸುತ್ತದೆ. ಮನಸ್ಸು ಮತ್ತು ಆಧ್ಯಾತ್ಮ ಗಂಭೀರ ಮತ್ತು ಆತ್ಮಾವಲೋಕನದಿಂದ ಕೂಡಿದ್ದು, ಸ್ವ-ಸಂಶಯದ ಕ್ಷಣಗಳೊಂದಿಗೆ, ಆದರೆ ಒಂದು ಅಪರೂಪದ ಆಳವೂ ಇದೆ. ಸೃಜನಶೀಲತೆ, ಅಧ್ಯಯನ, ಶ್ರದ್ಧೆ ಮತ್ತು ಬಿಟ್ಟುಕೊಡುವ ಅಭ್ಯಾಸ ನಿಮ್ಮ ಆಶ್ರಯ ಮತ್ತು ನಿಮ್ಮ ಔಷಧ. ಇದು ನಿಮ್ಮನ್ನು ಶಾಂತವಾಗಿ ಉತ್ತಮವಾಗಿ ಪುನರ್ರೂಪಿಸುವ ಋತು. ವಾರ 1 ಜುಲೈ 1ರಿಂದ 7. ಒಂದು ಭಾರವಾದ, ದಣಿಸುವ ಆರಂಭ. ಸರಳಗೊಳಿಸಿ, ವಿಶ್ರಾಂತಿ ಪಡೆಯಿರಿ ಮತ್ತು ಹೆಚ್ಚು ಜವಾಬ್ದಾರಿ ಹೊತ್ತುಕೊಳ್ಳುವುದನ್ನು ತಪ್ಪಿಸಿ. ಮೊದಲ ಅರ್ಧ ಪರಿಶೀಲನೆಯ ಬಗ್ಗೆ ಇರಲಿ. ವಾರ 2 ಜುಲೈ 8ರಿಂದ 14. ಜುಲೈ 7ರಿಂದ 9ರಂದು ನಿಮ್ಮ ರಾಶಿ ಶಕ್ತಿಯುತವಾಗಿರುತ್ತದೆ. ಅದನ್ನು ದೊಡ್ಡ ಆರಂಭಗಳಿಗಲ್ಲ, ಸ್ವ-ಆರೈಕೆ ಮತ್ತು ನಿಮ್ಮ ಕೆಲಸಗಳನ್ನು ತೆರವುಗೊಳಿಸಲು ಮೃದುವಾಗಿ ಬಳಸಿ. ವಾರ 3 ಜುಲೈ 15ರಿಂದ 21. ಒಂದು ಸೃಜನಶೀಲ, ಚಿಂತನಶೀಲ ಅವಧಿ. ನೆಮ್ಮದಿ ಮತ್ತು ದೃಷ್ಟಿಕೋನಕ್ಕಾಗಿ ಅಧ್ಯಯನ, ಕಲೆ ಅಥವಾ ಆಧ್ಯಾತ್ಮಿಕ ಅಭ್ಯಾಸದತ್ತ ವಾಲಿಕೊಳ್ಳಿ. ವಾರ 4 ಜುಲೈ 22ರಿಂದ 28. 24ರ ನಂತರ ಸಂವಹನ ತೆರವಾಗುತ್ತಿದ್ದಂತೆ ಸ್ವಲ್ಪ ಸಡಿಲಿಕೆ, ಆದರೆ 27ರ ಸಮೀಪ ಮತ್ತೆ ಹಿಂದೆ ಸರಿಯಿರಿ. ವೇಗವನ್ನು ಮೃದುವಾಗಿಡಿ. ವಾರ 5 ಜುಲೈ 29ರಿಂದ 31. ಒಂದು ಚೇತರಿಸುವ ಸಮಾಪ್ತಿ. ಭಾರವಾದದ್ದನ್ನು ಬಿಡುಗಡೆ ಮಾಡಿ ಮತ್ತು ನೀವು ಕಟ್ಟುತ್ತಿರುವ ನಿಧಾನ ಶಕ್ತಿಯನ್ನು ನಂಬಿರಿ. ಮೃದುವಾಗಿ ಮತ್ತು ಸರಳವಾಗಿ ಸಾಗಿರಿ. ಈ ಬೇಡಿಕೆಯ ಋತು ಶಾಂತವಾಗಿ ನಿಮ್ಮನ್ನು ಬಲಶಾಲಿ, ವಿವೇಕಿಯಾಗಿ ರೂಪಿಸುತ್ತಿದೆ. ಸ್ಥಿರವಾದ ದೈನಂದಿನ ಅಭ್ಯಾಸ, ವಿಶ್ರಾಂತಿ ಮತ್ತು ಸಣ್ಣ ದಾನ ಕಾರ್ಯಗಳು ಈ ಶನಿ ಋತುವಿನ ಶಿಖರವನ್ನು ಎಲ್ಲಕ್ಕಿಂತ ಹೆಚ್ಚು ಸುಲಭಗೊಳಿಸುತ್ತವೆ.